उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ಭಾಗವತದ ಈ ಒಂದು ಭಾಗದಲ್ಲಿ ವರಾಹದೇವ ಮತ್ತು ಹಿರಣ್ಯಾಕ್ಷರ ಕಾಳಗ ಯುದ್ಧ ಪ್ರಾರಂಭ ಆಗಿದೆ. ಭಗವಂತ ವರಾಹ ರೂಪದಲ್ಲಿ ಬಂದಿದ್ದಾನೆ ಮತ್ತು ಹಿರಣ್ಯಾಕ್ಷ ಅವನ ಗದೆಯನ್ನು ಹಿಡ್ಕೊಂಡು ಪ್ರಹಾರವನ್ನು ಮಾಡ್ತಿದ್ದಾನೆ. ಇದರ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಮೈತ್ರೇಯ ಮುನಿಗಳು ಹೇಳೋದು, ಆ ದಾನವನು ಕ್ರೋಧದಿಂದ ಬುಸುಗುಟ್ಟಿದ್ದನು, ಅವನ ಇಂದ್ರಿಯಗಳು ಸಿಟ್ಟಿನಿಂದ ಕಂಪಿಸುತ್ತಿದ್ದವು, ಅವನು ವೇಗವಾಗಿ ಭಗವಂತನ ಮೇಲೆ ಎರಗಿ ತನ್ನ ಬಲವಾದ ಗದಾ ಪರಿಘದಿಂದ ಅವನಿಗೆ ಒಂದು ಪೆಟ್ಟನ್ನು ಕೊಟ್ಟನು. ಇಲ್ಲಿ ನಾವೇನು ನೋಡ್ತಿದ್ದೇವೆ, ಈ ದೈತ್ಯ ಹಿರಣ್ಯಾಕ್ಷ ತನ್ನ ಗದೆಯ ಮೂಲಕ ಭಗವಂತನಿಗೆ ಒಂದು ಪೆಟ್ಟನ್ನು ಕೊಡಲಿಕ್ಕೆ ಮುಂದಾಗ್ತಿದ್ದಾನೆ. ಭಗವಂತ ಆ ಪೆಟ್ಟನ್ನು ಸ್ವೀಕರಿಸ್ತಾನೋ ಅಥವಾ ಇಲ್ಲವೋ ಇಂದಿನ ಶ್ಲೋಕದಲ್ಲಿ ನೋಡ್ತೇವೆ. ಭಗವಾನ್ಸ್ತು ಗದಾವೇಗಂ ವಿಸೃಷ್ಟಂ ರಿಪುಣ ಉರಸಿ. ರಿಪುಣ ಆ ವೈರಿ ಹಿರಣ್ಯಾಕ್ಷ, ಉರಸಿ ಅವನ ಎದೆಯ ಮೇಲೆ ಬಲವಾಗಿ ಪ್ರಹಾರವನ್ನು ಮಾಡಿದ್ದಾನೆ. ಆದರೆ ಭಗವಾನ್ಸ್ತು ಭಗವಂತನಾದರೋ ಅವಂಚತ್ ಚಿರಶ್ಚೀನೋ. ತಿರಶ್ಚೀನ ಅಂದರೆ ಏನು, ಬದಿಗೆ ಸರಿಸೋದು, ಟು ಮೂವ್ ಅಪಾರ್ಟ್. ಅವಂಚಯತ್, ಅವಂಚಯತ್ ಅಂದರೆ ತಪ್ಪಿಸ್ಕೊಳ್ಳೋದು, ಟು ಎಸ್ಕೇಪ್. ಅವಂಚಯತ್ ತಿರಶ್ಚೀನ ಯೋಗ ಆರೂಢ ಇವ ಅಂತಕಂ. ಹೇಗೆ ತಪ್ಪಿಸ್ಕೊಳ್ತಾನೆ? ಹಿರಣ್ಯಾಕ್ಷ ಬಲವಾಗಿ ಆ ಗದೆಯನ್ನು ಭಗವಂತನ ಎದೆಗೆ ಪ್ರಹಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾನೆ. ಆದರೆ ಭಗವಂತ ಅದರಿಂದ ತಪ್ಪಿಸ್ಕೊಳ್ತಾನೆ. ಹೇಗೆ ಅಂದರೆ ಯೋಗಾರೂಢ ಇವಾಂತಕಂ. ಯೋಗ ಆರೂಢ ಒಬ್ಬ ಸಿದ್ಧ ಯೋಗಿ ಅಂದರೆ ಪರ್ಫೆಕ್ಟೆಡ್ ಮಿಸ್ಟಿಕ್ ಯೋಗಿ, ಒಬ್ಬ ಸಾಧಕ ಅಥವಾ ಟ್ರೈನರ್ ಅಥವಾ ಏನು ಪ್ರಾಕ್ಟೀಸ್ ಮಾಡ್ತಿರೋನಲ್ಲ, ಹೂ ಇಸ್ ಪರ್ಫೆಕ್ಟೆಡ್. ಒಬ್ಬ ಪರ್ಫೆಕ್ಟ್ ಯೋಗಿ ಯಾವ ರೀತಿ ಸಾವನ್ನು ಹೇಗೆ ಎದುರಿಸ್ತಾನೆ, ಸಾವು ಅಥವಾ ದೇಹ ತ್ಯಾಗದಲ್ಲಿ ಏನು ಇರುವಂತಹ ನೋವಿರಬಹುದು, ಅದರಲ್ಲಿ ಇರುವಂತಹ ದೇಹವನ್ನು ಬಿಡುವ ಪ್ರಕ್ರಿಯೆ, ಇದನ್ನು ತಪ್ಪಿಸಿಕೊಂಡು ಅವನಿಗೆ ಹೇಗೆ ಬೇಕೋ ಹಾಗೆ ದೇಹವನ್ನು ತ್ಯಾಗ ಮಾಡ್ತಾನೆ. ಅದೇ ರೀತಿ ಭಗವಂತ ಕೂಡ
ಆ ರಾಕ್ಷಸ ಹಿರಣ್ಯಾಕ್ಷ ಗದೆಯ ಪ್ರಹಾರವನ್ನು ಮಾಡಿದ್ದಾನೆ. ಅದನ್ನು ಭಗವಂತನಿಗೆ ಬೇಕಾದರೆ ಸ್ವೀಕರಿಸಬಹುದಿತ್ತು. ಬೇರೆ ಹಲವಾರು ಯುದ್ಧಗಳಲ್ಲಿ ನಾವು ನೋಡಿದ್ದೇವೆ. ಕೆಲವೊಮ್ಮೆ ಸ್ವೀಕರಿಸ್ತಾನೆ, ವೈರಿಗಳು ಬಂದು ಹೊಡೆದರೂ ಕೂಡ ಹೊಡೆಸ್ಕೊಳ್ತಾನೆ, ಆಯ್ತು ಹೊಡಿ, ಎಷ್ಟು ಹೊಡಿತೀಯ, ಅವನಿಗೇನು ನೋವೇನು ಉಂಟಾಗೋದಿಲ್ಲ. ಇಲ್ಲಿ ಒಬ್ಬ ಸಿದ್ಧ ಯೋಗಿಯ ರೀತಿ ಅದನ್ನು ಏನು ಅಂದರೆ ಇನ್ ಎನ್ ಎಕ್ಸ್ಪರ್ಟ್ ವೇ ಅದನ್ನು ತಪ್ಪಿಸ್ಕೊಳ್ತಾನೆ. ಭಗವಂತನಾದರೂ ಸ್ವಲ್ಪ ಪಕ್ಕಕ್ಕೆ ಸರಿದು ತನ್ನ ಶತ್ರುವು ತನ್ನ ಎದೆಗೆ ಗುರಿಯಿಟ್ಟು ಬೀಸಿದ ಕ್ರೂರವಾದ ಗದಾಪರಿಗದ ಹೊಡೆತದಿಂದ ತಪ್ಪಿಸಿಕೊಂಡನು. ಅದು ಸಿದ್ಧ ಯೋಗಿಯೊಬ್ಬನು ಸಾವನ್ನು ತಪ್ಪಿಸಿಕೊಳ್ಳುವ ರೀತಿಯಲ್ಲಿತ್ತು. ಇಷ್ಟೇ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಸಿದ್ಧ ಯೋಗಿ ಹೇಗೆ ಸಾವಿನಿಂದ ತಪ್ಪಿಸ್ಕೊಳ್ತಾನೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ಭಾಗವತದ 11ನೇ ಸ್ಕಂದದಲ್ಲಿ ಬರುತ್ತೆ, ಹಲವಾರು ಕಡೆ ಇದರ ಬಗ್ಗೆ ಕೊಟ್ಟಿದ್ದಾರೆ. 11ನೇ ಸ್ಕಂದದಲ್ಲಿ ಹೇಗೆ ಒಬ್ಬ ಯೋಗಿ ತನ್ನ ದೇಹವನ್ನು ತ್ಯಜಿಸಿ ಇನ್ನೊಂದು ದೇಹವನ್ನು ಪ್ರವೇಶ ಮಾಡ್ತಾನೆ, ಅಥವಾ ಈ ಲೋಕವನ್ನು ತ್ಯಜಿಸಿ ಬೇರೆ ಇನ್ಯಾವುದೋ ಊರ್ಧ್ವ ಲೋಕಗಳಿಗೆ ಪ್ರವೇಶವನ್ನು ಆತ ಮಾಡ್ತಾನೆ, ಅದನ್ನು ನಾವು ನೋಡ್ತೇವೆ. ಪ್ರಭುಪಾದರು ಕೂಡ ಒಂದು ಸಣ್ಣ ಪುಸ್ತಕವನ್ನು ರಚಿಸಿರ್ತಾರೆ. ಪ್ರಾರಂಭದಲ್ಲೇ ಭಾಗವತ ಇದೆಲ್ಲದಕ್ಕೆ ಅನುವಾದ ಬರೆಯೋದಕ್ಕೆ ಮುಂಚೆ, ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಪುಸ್ತಕವನ್ನು ಬರೀತಾರೆ. ಈಸಿ ಜರ್ನಿ ಟು ಅದರ್ ಪ್ಲ್ಯಾನೆಟ್ಸ್, ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಮಾಡಬಹುದು. ಹೇಗೆ ಮಾಡಬಹುದು? ಶಾಸ್ತ್ರದಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಅಷ್ಟಾಂಗ ಯೋಗ ಅಥವಾ ಹಲವಾರು ಸಿದ್ಧಿಗಳನ್ನು ನಾವು ಕೂಡ ಪಡ್ಕೊಂಡು ಆ ಒಂದು ಪ್ರಯತ್ನವನ್ನು ಮಾಡಬಹುದು. ಆದರೆ ಏನು ಮೆಕ್ಯಾನಿಕಲ್ ಅರೇಂಜ್ಮೆಂಟ್ಸ್ ಅದರ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಯಾಕಂದರೆ ಈ ದೇಹ ಇನ್ನೊಂದು ಲೋಕದಲ್ಲಿರುವಂತಹ ಆ ಒಂದು ವಾತಾವರಣಕ್ಕೆ ಹೊಂದೋದಿಲ್ಲ. ಅಲ್ಲಿ ಬೇಕಾದಂತಹ ಇನ್ನೊಂದು ದೇಹವನ್ನೇ ನಾವು ಪಡ್ಕೊಳ್ಬೇಕಾಗತ್ತೆ. ಅದಕ್ಕೂ ಕೂಡ ಏನು ವ್ಯವಸ್ಥೆ ಅಥವಾ ಒಂದು ಟೆಕ್ನಾಲಜಿ ಅವೈಲಬಲ್ ಇದೆ. ಅದು ಬೇಕಾದರೆ ಪ್ರಯತ್ನ ಪಡಬಹುದು. ಭಾಗವತದ 11ನೇ ಸ್ಕಂದದಲ್ಲಿ ಹೇಳ್ತಾರೆ ಹೇಗೆ, ಪರಕಾಯಂ ವಿಷನ್ ಸಿದ್ಧ ಆತ್ಮಾನಂ ತತ್ರ ಭಾವಯೇತ್ ಪಿಂಡಂ ಹಿತ್ವಾ ವಿಷೇತ್ ಪ್ರಾಣೋ ವಾಯುಭೂತ ಷಡಂಗ್ರಿವತ್. When a perfect yogi desires to enter another's body, he should meditate upon himself within the other body, and then, giving up his own gross body, he should enter the other's body through the pathways of air as easily as a bee leaves one flower and flies to another. ಮೊದಲು ಆ ಯೋಗಿ ಯಾವ ದೇಹಕ್ಕೆ ಪ್ರವೇಶ ಮಾಡಬೇಕು ಅಂತಿದ್ದಾನೆ ಅದರ ಬಗ್ಗೆ ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು, ಅದರ ಚಿಂತನೆಯಲ್ಲಿ ಆತ ತೊಡಗಬೇಕು. ಅದಾದ ನಂತರ ಬಹಳಷ್ಟು ಡೀಟೇಲ್ಸ್ ಇದೆ, ಹೇಗೆ ಅವನ ಉಸಿರನ್ನು ಹಂತ ಹಂತವಾಗಿ ಪ್ರಾಣವಾಯುವನ್ನು ಏರಿಸಬೇಕು, ಈ ರೀತಿಯೆಲ್ಲ ಇದೆ. ಹೇಗೆ ಒಂದು ದುಂಬಿ ಒಂದು ಹೂವಿನಲ್ಲಿ ಹೋಗಿ ಅದರ ಮಕರಂದವನ್ನು ಹೀರಿ ಆ ಹೂವನ್ನು ತ್ಯಜಿಸಿ ಇನ್ನೊಂದು ಹೂವಿನ ಬಳಿ ಹೋಗುತ್ತೆ. ಅದೇ ರೀತಿ ಒಬ್ಬ ಸಿದ್ಧ ಯೋಗಿ ಒಂದು ದೇಹವನ್ನು ಆತ ಪಡ್ಕೊಂಡಿರ್ತಾನೆ. ಆತ ಸೂಕ್ಷ್ಮವಾಗಿ ಆ ದೇಹದಿಂದ ಹೊರಗೆ ಬಂದು ಇನ್ನೊಂದು ದೇಹವನ್ನು ಪ್ರವೇಶ ಮಾಡ್ತಾನೆ. ಪಾರ್ಷ್ಣಾಪೀಡ್ಯ ಗುದಂ ಪ್ರಾಣಂ ಹೃತ್ ಉರಃ ಕಂಠಮೂರ್ಧಸು ಆರೋಪ್ಯ ಬ್ರಹ್ಮರಂಧ್ರೇಣ ಬ್ರಹ್ಮನೀವೋತ್ಸರ್ಜೇತ್ ತನುಂ. The yogi who has achieved the mystic perfection called ಸ್ವಚ್ಛಂದ ಮೃತ್ಯು. ಯಾವ ಯೋಗಿ ಈ ರೀತಿ ಸ್ವಚ್ಛಂದ ಮೃತ್ಯು ಈ ಒಂದು ಟೆಕ್ನಾಲಜಿ ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಂಡಿರ್ತಾನೆ. blocks the anus with the heels of the foot and then
lifts the soul from the heart to the chest, to the neck, and finally to the head, situated within the Brahmarandra. The yogi then gives up his material body and guides the spirit soul to the selected destination. ಹೇಗೊಬ್ಬ ಯೋಗಿ ತನ್ನ ಆತ್ಮವನ್ನು ಹೃದಯ ಭಾಗದಿಂದ ಮೇಲೆ ತಗೊಂಡು ಬಂದು ಎಲ್ಲ ಮ್ಯಾನಿಪುಲೇಷನ್ ಆಫ್ ಏರ್, ದೇಹದಲ್ಲಿನ ಪಂಚ ಪ್ರಾಣವನ್ನು ಆತ ಮ್ಯಾನಿಪುಲೇಟ್ ಮಾಡಿ ಅದರ ಮೂಲಕ ಆತ್ಮವನ್ನು ಎದೆಯ ಭಾಗಕ್ಕೆ, ಕುತ್ತಿಗೆಯ ಭಾಗಕ್ಕೆ, ಅದಾದ ಮೇಲೆ ಕೊನೆಯಲ್ಲಿ ಬ್ರಹ್ಮರಂಧ್ರ ಅಂದರೆ ಈ ಭಾಗ ಅಲ್ಲಿಗೆ ಏರಿಸಿ ಯಾವ ದೇಹವನ್ನು ಪಡ್ಕೊಳ್ಬೇಕು ಅಂತಿದ್ದಾನೆ ಅಥವಾ ಯಾವ ಲೋಕವನ್ನು ಪ್ರವೇಶ ಮಾಡಬೇಕು ಅಂತಿರ್ತಾನೆ ಅದರ ಮೇಲೆ ಸಂಪೂರ್ಣವಾಗಿ ಧ್ಯಾನಮಗ್ನನಾಗಿ ಆತ ಈ ದೇಹವನ್ನು ತ್ಯಜಿಸಿ ಇನ್ನೊಂದು ದೇಹವನ್ನು ಸ್ವಚ್ಛಂದವಾಗಿ ಪಡ್ಕೊಳ್ತಾನೆ. ಈ ರೀತಿಯೆಲ್ಲ ವಿವರಣೆಯನ್ನು ನೋಡ್ತೇವೆ. ಹೇಗೆ ಇದಕ್ಕೆಲ್ಲ ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಬಲವಂತವಾಗಿ ಅವನನ್ನು ಒಂದು ದೇಹಕ್ಕೆ ತಳ್ಳಲಾಗುತ್ತೆ, ಬಲವಂತವಾಗಿ ಆ ದೇಹದಿಂದ ಅವನನ್ನು ಕಿತ್ತು ತೆಗೆದು ಇನ್ನೊಂದು ದೇಹವನ್ನು ಅವನಿಗೆ ಕೊಡಲಾಗತ್ತೆ. ಇಟ್ ಈಸ್ ಬೀಯಿಂಗ್ ಫೋರ್ಸ್ಡ್. ಯಾಕೆಂದರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದು ಯಾವುದೂ ಕೂಡ ಒಂದು ಜೀವಿಗೆ ಅದು ಸುಖಕರವಾದ ಅಥವಾ ಸಂತೋಷದಿಂದ ಒಪ್ಕೊಳ್ಳುವಂತಹ ಪರಿಸ್ಥಿತಿ ಅಲ್ಲ. ಹುಟ್ಟು 9 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲಿ, ಕತ್ತಲಲ್ಲಿ, ಆ ಒಂದು ಕಲುಷಿತವಾದ ಪ್ರದೇಶದಲ್ಲಿ ಅದು ಆ ಜೀವಿಗೆ ಸಂತೋಷದಾಯಕ ಪರಿಸ್ಥಿತಿ ಅಲ್ಲ, ಬಹಳ ನೋವಿನಿಂದ ಕೂಡಿರುವಂತಹದ್ದು. ಅದೇ ರೀತಿ ಮುಪ್ಪು, ಓಲ್ಡ್ ಏಜ್ ಅಥವಾ ವ್ಯಾಧಿ, ರೋಗಗಳು, ಅದೇ ರೀತಿ ಸಾವು, ಇವ್ಯಾವೂ ಕೂಡ ಆ ಜೀವಿಗೆ ಇಷ್ಟ ಇಲ್ಲ. ಯಾಕಂದರೆ ನೋಡಿ, ಒಂದು ಜೀವಿ ಅಂದರೆ ಯಾರು? ಭಗವಂತನ ಅಂಶ. ನಿತ್ಯೋ ಶಾಶ್ವತೋಯಂ ನ ಹನ್ಯತೆ ಹನ್ಯಮಾನೇ ಶರೀರೆ. ಅದಕ್ಕೆ ಸಾವು ಅನ್ನೋದಿಲ್ಲ, ಸಚ್ಚಿದಾನಂದ ರೂಪ, ಎಟರ್ನಲ್. ಆದರೆ ಬಲವಂತವಾಗಿ ಹುಟ್ಟು, ಸಾವು, ಈ ಒಂದು ಇಲ್ಯೂಷನ್, ಮಾಯೆಯ ಮೂಲಕ ಈ ಒಂದು ಇಲ್ಯೂಷನ್ ಆ ಜೀವಿಗೆ ಕ್ರಿಯೇಟ್ ಮಾಡಿರೋದು. ಸ್ವಾಭಾವಿಕವಾಗಿ ಆ ಜೀವಿಗೆ ಹುಟ್ಟು ಸಾವು ಏನಿಲ್ಲ, ಅದು ಶಾಶ್ವತವಾಗಿದೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಈ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ಆ ಜೀವಿಗೆ ಸಿಗೋ ರೀತಿ ಮಾಡಿರುವಂತಹ ವ್ಯವಸ್ಥೆ ಈ ಭೌತಿಕ ಜಗತ್ತಿನಲ್ಲಿ. ಈಗ ನಾವೊಬ್ಬ ಯೋಗಿ ಹೇಗೆ ದೇಹವನ್ನು ತ್ಯಾಗ ಮಾಡೋದು ಅದನ್ನು ನೋಡಿದ್ವಿ. ಇದು ನಾನು ಹೇಳಿದಾಗೆ ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಅಲ್ಲ, ಮಂದ ಸುಮಂದ ಮತಯ ಮಂದ ಭಾಗ್ಯ ಹಿ ಉಪದ್ರತಾ ಪ್ರಾಯೇಣ ಅಲ್ಪ ಆಯುಷಃ. ನಮ್ಮೆಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಹೇಗೆ ದೇಹವನ್ನು ತ್ಯಾಗ ಮಾಡ್ಬೋದು? ನಾವು ಭಾಗವತದಲ್ಲಿ ಹಲವಾರು ಭಗವದ್ ಭಕ್ತರ ಉದಾಹರಣೆಗಳನ್ನು ನೋಡ್ತೇವೆ. 3 ಉದಾಹರಣೆಗಳನ್ನು ಹೇಳ್ತೇನೆ ನಾನು. 3 ಭಗವಂತನ ಭಗವದ್ ಭಕ್ತರು ಯಾವ ರೀತಿ ಅವರ ದೇಹವನ್ನು ತ್ಯಾಗ ಮಾಡಿದ್ರು. ಭಾಗವತದಲ್ಲಿ ಇದರ ಉಲ್ಲೇಖ ಸಿಗುತ್ತೆ. ಮೊದಲನೆಯದು ಪರೀಕ್ಷಿತ ಮಹಾರಾಜರು. ನಾವು ಕಥೆಯನ್ನು ಸಾಕಷ್ಟು ಕೇಳಿದ್ದೇವೆ. ಈ ಉದಾಹರಣೆ ಯಾತಕ್ಕೆ ಹೇಳ್ತಿದ್ದೇನೆ ಅಂದರೆ, ಭಗವಂತನ ಭಕ್ತರಿಗೆ ಸಾವನ್ನು ಕಂಡಾಗ ಅಥವಾ ಸಾವಿನ ಬಗ್ಗೆ ಭಯ ಅಥವಾ ಭೀತಿ ಇರೋದಿಲ್ಲ. ಬಹಳ ಸುಲಭವಾಗಿ, ಸ್ವಾಭಾವಿಕವಾಗಿ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ಇದನ್ನೆಲ್ಲ ಓದಿ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ವಿ ಕ್ಯಾನ್ ಬಿ ಮೆಂಟಲಿ ಪ್ರಿಪೇರ್ಡ್. ನಾವು ಕೂಡ, ಯಾಕೆಂದರೆ ಇದು ಸಾವು ಎಲ್ಲರೂ ಫೇಸ್ ಮಾಡಲೇಬೇಕು. ಫೈನಲ್ ಎಕ್ಸಾಮ್ ಬರೀಲೇಬೇಕು, ಫೇಸ್ ಮಾಡಲೇಬೇಕು, ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಮುಂದೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗಬೇಕು. ಇದನ್ನು ನಾವು ಫೇಸ್ ಮಾಡಲೇಬೇಕು. ಯಾವ ರೀತಿ ಎದುರಿಸಬೇಕು? ನಾವು ಭಾಗವತದಲ್ಲಿ ಹಲವಾರು ಭಕ್ತರು ಹೇಗೆ ಇದನ್ನು ಎದುರಿಸ್ತಿದ್ರು ಈ ಉದಾಹರಣೆಗಳನ್ನು ನೋಡಿ
ಅವರ ಒಂದು ಫುಟ್ ಸ್ಟೆಪ್ಸ್, ಅವರ ಒಂದು ಹೆಜ್ಜೆ ಗುರುತಿನಲ್ಲಿ ನಾವು ಕೂಡ ಫಾಲೋ ಮಾಡಬೇಕಷ್ಟೆ. ಪರೀಕ್ಷಿತ ಮಹಾರಾಜರ ಬಗ್ಗೆ ಒಂದೊಂದು ಶ್ಲೋಕದಲ್ಲಿ ಹೇಳ್ತೀನಿ ಅಷ್ಟೇ. ಭಾಗವತದಲ್ಲಿ ಹೇಳೋದು, ತಮ್ಮೋಪಯತಾಂ ಪ್ರತಿಯಂತು ವಿಪ್ರ ಗಂಗಾಚ ದೇವಿ ಧೃತಚಿತ್ತಮೇಷೆ ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋವ ದಶತು ಅಲಂ ಗಾಯತ ವಿಷ್ಣುಗಾತಾ. ಅವರು ಅಲ್ಲಿ ನೆರೆದಂತಹ ಎಲ್ಲ ಭಗವಂತನ ಭಕ್ತರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಗಂಗಾ ನದಿಯ ತೀರದಲ್ಲಿ ಕುಳಿತುಕೊಂಡಿದ್ದಾರೆ, ಉಪವಾಸವನ್ನು ಮಾಡ್ತಿದ್ದಾರೆ. ಅವ್ರು ಹೇಳೋದು, ಓ ಬ್ರಾಹ್ಮಣಾಸ್, ಜಸ್ಟ್ ಅಕ್ಸೆಪ್ಟ್ ಮೀ ಆ್ಯಸ್ ಅ ಕಂಪ್ಲೀಟ್ಲಿ ಸರೆಂಡರ್ಡ್ ಸೋಲ್ ಆ್ಯಂಡ್ ಲೆಟ್ ಮದರ್ ಗೇಂಜಸ್ ಆಲ್ಸೋ ಅಕ್ಸೆಪ್ಟ್ ಮೀ ಇನ್ ದ್ಯಾಟ್ ವೇ. ತಾಯಿ ಗಂಗೆ ಇರ್ಬೋದು, ನೀವೆಲ್ಲರೂ ಕೂಡ ನನ್ನನ್ನು ಒಬ್ಬ ಶರಣಾಗತಿಯನ್ನು ಮಾಡಿದಂತಹ ಒಬ್ಬ ಭಕ್ತನ ರೀತಿ ನನ್ನನ್ನು ಸ್ವೀಕಾರ ಮಾಡಿ. ಫಾರ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ದ ಲೋಟಸ್ ಫೀಟ್ ಆಫ್ ದ ಲಾರ್ಡ್ ಇನ್ ಟು ಮೈ ಹಾರ್ಟ್. ಭಗವಂತನ ಚರಣ ಕಮಲಗಳನ್ನು ನಾನು ಹೃದಯದಲ್ಲಿ ಈಗಾಗಲೇ ಸ್ವೀಕಾರ ಮಾಡಿದ್ದೇನೆ. ಲೆಟ್ ದ ಸ್ನೇಕ್ ಬರ್ಡ್ ಆರ್ ವಾಟ್ ಎವರ್ ಮ್ಯಾಜಿಕಲ್ ಥಿಂಗ್ ದ ಬ್ರಾಹ್ಮಣ ಕ್ರಿಯೇಟೆಡ್ ಬೈಟ್ ಮೀ ಅಟ್ ಒನ್ಸ್. ಈಗ ಪರೀಕ್ಷಿತ್ ಮಹಾರಾಜನಿಗೆ ಆ ಸುದ್ದಿ ಮುಟ್ಟಿದೆ. ಶಮೀಕ ಋಷಿ ಬಂದು ಹೇಳ್ತಾರೆ, ಅವರ ಮಗ ಯಾರು ಶೃಂಗಿ ಒಂದು ಶಾಪವನ್ನು ಕೊಟ್ಟಿದ್ದಾನೆ. ಇನ್ನು 7 ದಿನಗಳಲ್ಲಿ ತಕ್ಷಕ ಅನ್ನೋ ಒಂದು ಸ್ನೇಕ್ ಬರ್ಡ್, ಹಾರುವಂತಹ ಒಂದು ಹಾವು ಬಂದು ಪರೀಕ್ಷಿತನಿಗೆ ಕಚ್ಚಿ ಅವನಿಗೆ ಸಾವು ಉಂಟಾಗುತ್ತೆ. ಈ ರೀತಿ ಅವನಿಗೆ ಶಾಪ ಸಿಕ್ಕಿದೆ. ಇದನ್ನು ಕೇಳಿ ಪರೀಕ್ಷಿತ್ ಮಹಾರಾಜನಿಗೆ ಏನು ಭಯ ಉಂಟಾಗಿಲ್ಲ. ಅಯ್ಯೋ 7 ದಿನಗಳಲ್ಲಿ ನಾನು ಹೋಗ್ಬಿಡ್ಬೇಕಾಗತ್ತೆ, ಏನು ಮಾಡಲಿ, ಏನಾದರೂ ಪ್ರೊಟೆಕ್ಷನ್ ತಗೊಳ್ಬೇಕು, ಸೇಫ್ ಗಾರ್ಡ್ ಮಾಡಿಕೊಳ್ಬೇಕು, ಏನಾದರೂ ಉಪಾಯ ಹುಡುಕಬೇಕು, ಸಾವಿನಿಂದ ತಪ್ಪಿಸ್ಕೊಳ್ಬೇಕು. ಏನಿಲ್ಲ. ಏನು ಹೇಳ್ತಿದ್ದಾನೆ, ಲೆಟ್ ದಟ್ ಸ್ನೇಕ್ ಬರ್ಡ್ ಆರ್ ವಾಟ್ ಎವರ್ ಮ್ಯಾಜಿಕಲ್ ಥಿಂಗ್ ದ ಬ್ರಾಹ್ಮಣ ಶೃಂಗಿ ಕ್ರಿಯೇಟೆಡ್ ಬೈಟ್ ಮೀ ಅಟ್ ಒನ್ಸ್. ಬಂದು ಕಚ್ಚಲಿ, ಏನಂತೆ ಅವನ ಮನಸ್ಥಿತಿ ನೋಡಿ. ಐ ಓನ್ಲಿ ಡಿಸೈರ್ ದ್ಯಾಟ್ ಯು ಆಲ್ ಕಂಟಿನ್ಯೂ ಸಿಂಗಿಂಗ್ ದ ಡೀಡ್ಸ್ ಆಫ್ ಲಾರ್ಡ್ ವಿಷ್ಣು. ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ಎಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಸಂಕೀರ್ತನೆಯನ್ನು ಮಾಡಿ ನಾನು ಅದನ್ನು ಕೇಳಿಸ್ಕೊಳ್ತಾ ಈ ದೇಹವನ್ನು ತ್ಯಾಗ ಮಾಡ್ತೇನೆ. ಇದು ಪರೀಕ್ಷಿತ ಮಹಾರಾಜ ಹೇಳಿದಂಥ ಮಾತು. ಇನ್ನೊಂದು ಉದಾಹರಣೆಯನ್ನು ನೋಡ್ತೇವೆ ಭಾಗವತದಲ್ಲಿ. ಮಹಾರಾಜ ಧ್ರುವ ಮಹಾರಾಜ ಹೇಗೆ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ಯಯೋತ್ತಾನಪಾದ ಪುತ್ರೋ ಮುನಿನ ಗೀತಯಾರ್ಭಕಃ ಮೃತ್ಯೋ ಕೃತ್ಯೈವ ಮೂರ್ಧ್ನಿ ಅಂಗ್ರಿಂ ಆರುರೋಹ ಹರೇ ಪದಂ. ಉತ್ತಾನಪಾದನ ಮಗ ಯಾರು, ಧ್ರುವ, ಏನು ಮಾಡ್ತಾನೆ, by hearing these topics from the sage Narada, the son of King Uttanapada, Dhruva, was enlightened regarding the personality of Godhead, and he ascended to the abode of the Lord, placing his feet over the head of death. ಭಾಳ ಸುಂದರವಾಗಿ ಕೊಟ್ಟಿದ್ದಾರೆ. ಹೇಗೆ ಅಂದರೆ, ನಾರದ ಮುನಿಗಳಿಂದ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಕೇಳಿ ತಿಳಿದು ಅವನ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನ ಲೀಲೆ, ಗುಣ, ಚರಿತ್ರೆಗಳ ಬಗ್ಗೆ ಅವನ ಮನಸ್ಸನ್ನು ಕೇಂದ್ರೀಕರಿಸಿ ಧ್ರುವ ಮಹಾರಾಜ ಏನು ಮಾಡ್ತಾನೆ ಅಂದರೆ, ಹಿ ಅಸೆಂಡೆಡ್ ಟು ದ ಅಬೋರ್ಡ್ ಆಫ್ ದ ಲಾರ್ಡ್. ಕೇಳಿಸ್ಕೊಳ್ತಾ ಆತ ಭಗವಂತನ ಧಾಮಕ್ಕೆ ಹೋಗ್ತಾನೆ. ಹೇಗೆ, ಪ್ಲೇಸಿಂಗ್ ಹಿಸ್ ಫೀಟ್ ಓವರ್ ದಿ ಹೆಡ್ ಆಫ್ ಡೆತ್. ಸಾವಿನ ತಲೆಯ ಮೇಲೆ ಅವನ ಕಾಲನ್ನು ಇರಿಸಿ ಹಿ ಅಸೆಂಡೆಡ್. ಹೇಗೆ ನಾವೆಲ್ಲೋ ಒಂದು ಕಡೆ ಏರಬೇಕಂದ್ರೆ ಅಲ್ಲಿ ಮೆಟ್ಲುಗಳನ್ನು ಹತ್ತಿ ಆ ಮೆಟ್ಲ ಮೇಲೆ ಕಾಲಿಟ್ಟು ಜಂಪ್ ಹಾಕ್ತೇವೆ ಏನಾದರೂ, ಅದೇ ರೀತಿ ಧ್ರುವ ಮಹಾರಾಜ ಸಾವು ಬಂತು, ಅದನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ, ಆ ಸಾವನ್ನು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಒಂದು ಮೆಟ್ಟಿಲ ರೀತಿ ಅದರ ಮೇಲೆ ಕಾಲನ್ನು ಇಟ್ಟು ಆತ ಭಗವಂತನ ಧಾಮಕ್ಕೆ ಹೋಗ್ತಾನೆ. ಅಂದರೆ ಅಷ್ಟು ಸುಲಭವಾಗಿ ಹೋಗ್ತಾನೆ. ಅಲ್ಲೇನು ಬಹಳ ಕಷ್ಟ ತೊಂದರೆ ಏನಾಗಿಲ್ಲ.
ಇದು ಧ್ರುವ ಮಹಾರಾಜನ ಬಗ್ಗೆ. ಇನ್ನೊಂದು ಕಥೆಯನ್ನು ನಾವು ಚೈತನ್ಯ ಚರಿತಾಮೃತದಲ್ಲಿ ಕೇಳಿದ್ದೇವೆ, ಹರಿದಾಸ್ ಠಾಕೂರರ ಬಗ್ಗೆ. ಒಂದು ದೊಡ್ಡ ಅಧ್ಯಾಯ ಇದೆ, ಸಾಕಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ಹೇಗೆ ಹರಿದಾಸ್ ಠಾಕೂರರು ಅವರು ಒಮ್ಮೆ ಚೈತನ್ಯ ಮಹಾಪ್ರಭುಗಳನ್ನು ಕೇಳ್ತಾರೆ, ಮಹಾಪ್ರಭುಗಳೇ, ನನಗೆ ಈ ವಿಷಯ ಬಂದಿದೆ, ಗೊತ್ತಾಗಿದೆ. ಏನು? ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಲೀಲೆಯನ್ನು ಈ ಭೌತಿಕ ಜಗತ್ತಿನಲ್ಲಿ ನೀವು ಮುಗಿಸ್ತೀರಿ. ನನ್ನ ಒಂದು ಪ್ರಾರ್ಥನೆಯನ್ನು ನೀವು ಖಂಡಿತವಾಗಿ ನಡೆಸ್ಕೊಡ್ಬೇಕು. ಚೈತನ್ಯ ಅವರು ಕೇಳ್ತಾರೆ, ಏನದು? ನಿಮ್ಮ ಅಂತ್ಯವನ್ನು ನಾನು ನೋಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ, ನಿಮ್ಮ ಎದುರಿನಲ್ಲೇ ನಾನು ದೇಹವನ್ನು ತ್ಯಾಗ ಮಾಡಬೇಕು. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನ್ನ ಪ್ರಾರ್ಥನೆಯನ್ನು ಈಡೇರಿಸದೇ ಇರಲಿಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ಸಮ್ಮತಿಸ್ತಾರೆ. ಅದರ ಮಾರನೇ ದಿನ ಮಹಾಪ್ರಭುಗಳು ಎಲ್ಲ ಭಕ್ತರನ್ನು ಕರ್ಕೊಂಡು ಬರ್ತಾರೆ. ಬರುವಾಗ ಹರಿದಾಸ್ ಠಾಕೂರರ ಗುಣಗಾನವನ್ನು, ಅವರು ಹೇಗೆ ಹರಿದಾಸ್ ಠಾಕೂರರು ಪ್ರತಿದಿನ 3 ಲಕ್ಷ ಬಾರಿ ಭಗವಂತನ ನಾಮವನ್ನು ಹೇಳ್ತಿದ್ರು, ಯಾವ ರೀತಿ ಅವರ ಜೀವನದಲ್ಲಿ ಎಷ್ಟು ತೊಂದರೆಗಳು ಬರುತ್ತೆ ಅವೆಲ್ಲವನ್ನು ಕೂಡ ಸಹಿಷ್ಣುತೆಯಿಂದ ಸಹಿಸಿಕೊಳ್ತಾರೆ, ಎಷ್ಟು ತಾಳ್ಮೆಯಿಂದ ಇರ್ತಾರೆ. ಈ ಎಲ್ಲ ಗುಣವನ್ನು ಅವರಿಗೆ 5 ಬಾಯಿಗಳಿವೆಯೇನೋ ಅನ್ನೋ ರೀತಿ ಅಷ್ಟು ಹರಿದಾಸ್ ಠಾಕೂರನ್ನ ಕೊಂಡಾಡ್ತಾ ಅವರು ಎಲ್ಲ ಭಕ್ತರನ್ನ ಕರ್ಕೊಂಡು ಹರಿದಾಸ್ ಠಾಕೂರ್ ಇದ್ದಂತಹ ಜಾಗಕ್ಕೆ ಬರ್ತಾರೆ. ಸಿದ್ದಪ್ಪ ಕೂಡ ಈಗಲೂ ಕೂಡ ಜಗನ್ನಾಥಪುರಿಗೆ ಹೋದರೆ ನಾವು ನೋಡ್ಬೋದು, ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂದ ನಂತರ ಹರಿದಾಸ್ ಠಾಕೂರರು ಚೈತನ್ಯ ಮಹಾಪ್ರಭುಗಳನ್ನು ಅವ್ರ ಮುಂದೆ ಕುಳಿತುಕೊಳ್ಳಿಕ್ಕೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಪಾದವನ್ನು ತಮ್ಮ ಹೃದಯದ ಮೇಲೆ ಇಳಿಸ್ಕೊಳ್ತಾರೆ. ಅವರ ಕಣ್ಣುಗಳಲ್ಲಿ ಮಹಾಪ್ರಭುಗಳನ್ನೇ ನೋಡ್ತಿರ್ತಾರೆ. ಅವರ ಕೈಗಳಿಂದ ಅಲ್ಲಿ ನೆರೆದಂತಹ ಭಕ್ತರ ಪಾದದ ಧೂಳನ್ನು ತಗೊಂಡು ಅವರ ಹಣೆಯ ಮೇಲೆ ಸವರಿಕೊಳ್ತಾರೆ. ಅವರ ಬಾಯಿಯಿಂದ ಕೃಷ್ಣ ಚೈತನ್ಯ ಕೃಷ್ಣ ಚೈತನ್ಯ ಕೃಷ್ಣ ಚೈತನ್ಯ ಈ ರೀತಿ ಮಹಾಪ್ರಭುಗಳ ಹೆಸರು ಹೇಳ್ತಾ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ. ಹೀಗೆ ನಾವು ನೋಡ್ತೇವೆ, ಭಕ್ತರಿಗೆ ಸಾವು ಅಂದರೆ ಭಯ ಇಲ್ಲ. ಅದು ಹೇಗೆ ಬೇಕಾದರೂ ಬರಲಿ, ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇರಬೇಕು. ಆಫ್ಕೋರ್ಸ್ ನಾವೆಲ್ಲ ಈ ರೀತಿ ಧ್ರುವ ಮಹಾರಾಜ ಅಥವಾ ಹರಿದಾಸ್ ಠಾಕೂರ್ ರೀತಿ ಶುದ್ಧ ಭಕ್ತರು ಆಗಿಲ್ಲದೆ ಇರಬಹುದು. ಆದರೂ ಕೂಡ ಯಾತಕ್ಕೆ ಹೆದರಬೇಕು? ಒಂದಲ್ಲ ಒಂದಿನ ಅದನ್ನು ನಾವು ಎದುರಿಸಲೇಬೇಕು. ಅದು ಹೇಗೆ ಬಂದರೂ ಪರವಾಗಿಲ್ಲ. ನಮ್ಮ ಆಸೆ ಅಥವಾ ಅಭಿಲಾಷೆ ಏನಾಗಬೇಕು, ಸಾವು ಬಂದಾಗ ಹೇಗೋ ಏನೋ ನಾವು ಭಗವಂತನ ಸ್ಮರಣೆಯಲ್ಲಿ ತೊಡಗಬೇಕು. ಇಷ್ಟೇ ನಾವು ಭಗವಂತನಲ್ಲಿ ಸಲ್ಲಿಸಬೇಕಾದಂತಹ ಪ್ರಾರ್ಥನೆ. ಏಕೆಂದರೆ ಆ ಸಮಯದಲ್ಲಿ ಉಂಟಾಗುವ ನೋವಿನಿಂದ ಅಥವಾ ಕಂಪ್ಲೀಟ್ಲಿ ಬಾಡಿಲಿ ಆರ್ಗನ್ಸ್ ವಿಲ್ ಬಿ ಡಿರೇಂಜ್ಡ್. ಮನಸ್ಸು, ನೆನಪಿನ ಶಕ್ತಿ, ದೇಹದ ಯಾವ ಭಾಗ ಹೇಗೆ ಏನಾಗ್ತಾ ಇದೆ ಏನು ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡಬೇಕು? ಈಗಲಿಂದ ನಾವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಕೃಷ್ಣ 8ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳೋದು. ಏನಂತ? ಎಂಟನೇ ಅಧ್ಯಾಯದ 5ನೇ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. Whoever at the time of death quits his body remembering me alone at once attains my nature. Of this there is no doubt. Yam yam vapi smaran bhavam tyajati ante kalevaram tam tam evaiti kaunteya sada tadbhava ಭಾವಿತಃ. ಯಾರು ಸಾವಿನ ಸಮಯದಲ್ಲಿ ಯಾವ ಭಾವ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತಹುದೇ ದೇಹವನ್ನು ಅವರ ಮುಂದೆ ಪಡ್ಕೊಳ್ತಾರೆ. ಆ ಸಮಯದಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ, ಅವರ ಇಡೀ ಜೀವನದಲ್ಲಿ ಯಾವುದರ ಮೇಲೆ ಅವರ ಆಕರ್ಷಣೆ ಇದೆ, ಯಾವುದಕ್ಕೆ ಅವರ ಮನಸ್ಸು ಬಾಗಿದೆ, ಯಾವುದನ್ನು ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ, ಅದೇ ಭಾವ ಆ ಸಮಯದಲ್ಲಿ ಮೂಡುತ್ತೆ. ಅಂತಹದೇ ದೇಹವನ್ನು ಅವರು ಮುಂದಿನ ಜನ್ಮದಲ್ಲಿ ಪಡ್ಕೊಳ್ಬೇಕಾಗತ್ತೆ. ಇದನ್ನು ಭರತ ಮಹಾರಾಜನ ಕಥೆಯಲ್ಲಿ ಕೇಳಿದ್ದೇವೆ ನಾವು.
ಹೇಗೆ ಭರತ ಮಹಾರಾಜ ಅವನ ರಾಜ್ಯವನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕ ಪ್ರಗತಿಗಾಗಿ ಪುಲಹಾಶ್ರಮ ಹಿಮಾಲಯದತ್ತ ಹೋಗಿರ್ತಾನೆ. ಆದರೆ ಹೇಗೋ ಏನೋ ಒಂದು ಜಿಂಕೆ ಮೇಲೆ ಅವನಿಗೆ ಆಸಕ್ತಿ ಮೂಡಿಬಿಡುತ್ತೆ. ಆಗ ಅವನ ಸಾವಿನ ಸಮಯದಲ್ಲಿ ಆ ಜಿಂಕೆಯನ್ನು ಸ್ಮರಣೆ ಮಾಡ್ತಾನೆ. ಮುಂದಿನ ದೇಹ ಅವನಿಗೆ ಜಿಂಕೆಯ ದೇಹ ಸಿಗುತ್ತೆ. ಇದೆಲ್ಲ ಏನೋ ಭಾಳ ರಿಸ್ಕ್ ಇದೆ ತುಂಬ ಇದರಲ್ಲಿ. ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ನಾವು ಆಧ್ಯಾತ್ಮಿಕ ಏನು ನಮಗೆ ಗುರುಗಳು ಕೊಟ್ಟಂತಹ ಸಾಧನೆಯನ್ನು ನಾವು ಮಾಡಬೇಕು. ಪ್ರತಿನಿತ್ಯ ಜಪ ಮಾಡಬೇಕು, ಹರೇ ಕೃಷ್ಣ ಮಂತ್ರ, ಭಗವದ್ಗೀತೆಯನ್ನು ಓದಬೇಕು. ಆಗ ನಮ್ಮ ಮನಸ್ಸಿನ ಮೂಲಕ ನಮ್ಮ ಮನಸ್ಸಲ್ಲಿ ಸಂಪೂರ್ಣವಾಗಿ ಭಗವಂತನ ಲೀಲೆ, ಅವನ ಉಪದೇಶ, ಅವನ ಗುಣಗಳು ಇವೆಲ್ಲವನ್ನು ನಾವು ನೆನಪು ಮಾಡಿಕೊಳ್ಬಹುದು. ಏಕೆಂದರೆ ಸಾವಿನ ಸಮಯದಲ್ಲಿ ಇದೆಲ್ಲ ನಾವು ಕಾನ್ಷಿಯಸ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾಗ ಸ್ವಾಭಾವಿಕವಾಗಿ ಆ ಸಮಯದಲ್ಲಿ ಆ ಭಾವ ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯ. ಇಷ್ಟನ್ನು ಹೇಳ್ತಾ ಇಂದು ನರಸಿಂಹ ಚತುರ್ದಶಿ, ಶ್ರೀಮದ್ ಭಾಗವತದ ಈ ಒಂದು ಭಾಗವನ್ನು ನಾನು ಓದಿ ಹೇಳ್ತೇನೆ. ಏಳನೇ ಸ್ಕಂದದ 8ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ನರಸಿಂಹದೇವನಿಂದ ಅಸುರರಾಜನ ಸಂಹಾರ. ನೋಡಿ, ಇಲ್ಲಿ ಹಿರಣ್ಯಾಕ್ಷ ಮತ್ತು ವರಾಹದೇವರ ಕಾಳಗದ ಬಗ್ಗೆ ನಾವು ಕೇಳ್ಕೊಳ್ತಿದ್ದೇವೆ. ಇದರ ವರ್ಣನೆ ಎಷ್ಟು ತುಂಬ ಚೆನ್ನಾಗಿದೆ. ಅವ್ರು ಹೇಗೆ ಫೈಟಿಂಗ್ ಮಾಡ್ತಾರೆ, ಆ ಗದೆಯನ್ನು ಹೇಗೆ ಹೊಡಿತಾನೆ, ಹೇಗೆ ಭಗವಂತ ಅದನ್ನು ತಪ್ಪಿಸ್ಕೊಳ್ತಾನೆ, ಈ ರೀತಿ ಇಲ್ಲ ವರ್ಣನೆ. ಪ್ರಭುಪಾದರು ಅವರ ಒಂದು ಲೆಕ್ಚರ್ನಲ್ಲಿ ಹೇಳ್ತಾರೆ, ಪ್ರವಚನದಲ್ಲಿ ಇಂತಹ ವರ್ಣನೆ ಅದರಲ್ಲೂ ವಿಶೇಷವಾಗಿ ಈ 7ನೇ ಸ್ಕಂದದಲ್ಲಿ ನರಸಿಂಹದೇವರು ಹೇಗೆ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡ್ತಾರೆ, ಇಂತಹ ಸುಂದರ ವರ್ಣನೆ ನಿಮಗೆ ಯಾವುದೇ ಮಾಡರ್ನ್ ಬುಕ್ಸ್, ಬಹಳ ಕತೆ ಕವನಗಳು, ಏನೆಲ್ಲ ಪುಸ್ತಕಗಳನ್ನು, ಸ್ಟೋರೀಸ್, ಕತೆಗಳನ್ನು ಬರೆದಿರ್ತಾರೆ ಎಷ್ಟೆಲ್ಲ, ಅಥವಾ ಎಷ್ಟೆಷ್ಟೋ ಚಲನಚಿತ್ರಗಳು, ಮೂವೀಸ್ನಲ್ಲಿ ನೋಡ್ತೇವೆ, ಅದು ಯಾವುದು ಕೂಡ ಇದಕ್ಕೆ ಸರಿಸಾಟಿ ಇಲ್ಲ. ಇಲ್ಲಿ ಕೊಟ್ಟಿರುವ ವರ್ಣನೆ ಅಷ್ಟು ಚೆನ್ನಾಗಿದೆ. ಈ ಕೆಲವು ಶ್ಲೋಕಗಳ ಅನುವಾದವನ್ನಷ್ಟೇ ಓದ್ತಾ ಹೋಗ್ತೇನೆ, ನೀವು ಕೂಡ ಕೇಳಿಸ್ಕೊಳ್ಳಿ. ಬಹಳ ಸುಂದರವಾದ ವರ್ಣನೆ. ಪ್ರಹ್ಲಾದ ಮಹಾರಾಜನ ಸಹವಾಸದಿಂದ ವಿದ್ಯಾರ್ಥಿಗಳೆಲ್ಲರೂ, ಅಂದರೆ ರಾಕ್ಷಸ ಪುತ್ರರು, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಿದ್ದನ್ನು ನೋಡಿ ಶುಕ್ರಾಚಾರ್ಯ ಪುತ್ರರಾದ ಷಂಡ ಅಮರ್ಕರು ಗಾಬರಿಯಾದರು. ಆಗ ಅವರು ರಾಕ್ಷಸರಾಜನಾದ ಹಿರಣ್ಯಕಶಿಪುವಿನ ಬಳಿ ಹೋಗಿ ಪರಿಸ್ಥಿತಿಯನ್ನು ಇದ್ದದ್ದಿದ್ದಂತೆ ವಿವರಿಸಿದರು. ಇದರ ಹಿಂದಿನ ಕಥೆಯನ್ನು ನಾವು ಕೇಳಿದ್ದೇವೆ. ಪ್ರಹ್ಲಾದ ಅವನನ್ನು ಶಾಲೆಗೆ ಕಳಿಸಿದ್ರೆ ಅಲ್ಲಿ ಅವರ ಗುರುಗಳು ಷಂಡ ಮತ್ತು ಆಮರ್ಕ, ಶುಕ್ರಾಚಾರ್ಯರ ಮಕ್ಕಳು, ಅವನಿಗೆ ರಾಜಕೀಯ, ಪಾಲಿಟಿಕ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಭಾಳ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅವನಿಗೆ ಅದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ. ಆದರೆ ಅವನೇನು ಮಾಡ್ತಾನೆ, ಅವನು ನಾರದ ಮುನಿಗಳಿಂದ ಏನು ಭಕ್ತಿ ಸೇವೆ ಬಗ್ಗೆ ಕೇಳಿದ್ದಾನೆ, ಅಲ್ಲಿರೋ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತಾನೆ. ಇದನ್ನು ಗುರುಗಳಿಗೆ ಸಹಿಸಲಿಕ್ಕಾಗೋದಿಲ್ಲ. ಎಷ್ಟು ಬೇಡ ಅಂದರು ಅವನಿಗೆ ಹೊಡೆದ್ರೂ ಕೂಡ ಅವ್ನು ನಿಲ್ಲಿಸೋದಿಲ್ಲ. ಶಾಲೆಯಲ್ಲಿ ಬೇರೆ ಮಕ್ಕಳೆಲ್ಲ ಇರ್ತಾರೆ, ಎಲ್ಲರನ್ನೂ ಸೇರಿಸ್ಕೊಂಡು ಅಲ್ಲಿ ಕೀರ್ತನೆ ಮಾಡೋದು, ಈ ರೀತಿ ಎಲ್ಲ. ಇದನ್ನು ಹೋಗಿ ಷಂಡ ಮತ್ತು ಆಮರ್ಕರು ಹಿರಣ್ಯಕಶಿಪುವಿಗೆ ಕಂಪ್ಲೇಂಟ್ ಮಾಡ್ತಾರೆ. ಆಗ ಹಿರಣ್ಯಕಶಿಪುವಿಗೆ ಪರಿಸ್ಥಿತಿಯೆಲ್ಲವೂ ಅರ್ಥವಾಯಿತು. ಅವನು ಕೋಪೋದ್ರೇಕಗೊಂಡಿದರಾಗಿ ಅವನ ದೇಹ ನಡುಗಿತು. ಕೊನೆಗೆ ತನ್ನ ಮಗನಾದ ಪ್ರಹ್ಲಾದನನ್ನು ಕೊಲ್ಲಬೇಕೆಂದು ತೀರ್ಮಾನಿಸಿದನು. ಈ ಹಿಂದೆ ಸಾಕಷ್ಟು ಪ್ರಯತ್ನ ನಡೆದಿರುತ್ತೆ. ಮೊದಲನೇ ಬಾರಿಗೆ ಶಾಲೆ ಕಳಿಸ್ತಾನೆ. ಶಾಲೆಯಿಂದ ಬಂದಾಗ ಅರೆ ಇದೇನಿದು ಇಂಥದ್ದು ಕಲ್ತಿದ್ದಾನೆ, ಆ ಶಾಲೆಗೆ ಯಾರೋ ತನ್ನ ವೈರಿಗಳು ಬಂದು ಅವನ ತಲೆಯನ್ನು ಕೆಡಿಸಿದ್ದಾರೆ ಅಂತ ಎಲ್ಲ ಕಾವಲುಗಾರನೆಲ್ಲ ಕಳಿಸಿ ಮತ್ತೆ ಪ್ರೊಟೆಕ್ಷನ್ ಕೊಡ್ತಾರೆ. ಮತ್ತೆ ಇನ್ನೊಮ್ಮೆ ಪ್ರಹ್ಲಾದ ಬಂದು ಕೇಳಿದಾಗ ಮತ್ತೆ ಅದೇ ಅವನು ಬದಲಾಗಿರೋದಿಲ್ಲ. ಅದಾದ ನಂತರ ಅವನನ್ನು ಸಂಹಾರ ಮಾಡಲಿಕ್ಕೆ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತಾನೆ.
ಬೆಟ್ಟದಿಂದ ತಳ್ಳೋದು, ಕುದಿಯುವ ಎಣ್ಣೆಯಲ್ಲಿ ಹಾಕೋದು, ಬೆಂಕಿಯಲ್ಲಿ ಹಾಕೋದು, ಹಲವಾರು ರೀತಿ ಯಾವುದೂ ಕೂಡ ಸಕ್ಸಸ್ ಆಗೋದಿಲ್ಲ. ಈಗ ತಾನೇ ಅವನನ್ನು ಕೊಲ್ಲಬೇಕು ಅಂತ ಮುಂದಾಗ್ತಾನೆ. ಹಿರಣ್ಯಕಶಿಪು ಸ್ವಭಾವತಃ ಕ್ರೂರಿ. ತನಗೆ ಅವಮಾನವಾಯಿತೆಂದು ಭಾವಿಸಿ ಅವನು ಕಾಲಿನಿಂದ ತುಳಿದ ಕಾಳ ಸರ್ಪದಂತೆ ಬುಸುಕುಟ್ಟಲಾರಂಭಿಸಿದನು. ಅವನ ಮಗನಾದ ಪ್ರಹ್ಲಾದನು ಶಾಂತನಾಗಿಯೂ ಮೃದುವಾಗಿಯೂ ವಿನಯದಿಂದಲೂ ಇದ್ದನು. ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅವನು ಹಿರಣ್ಯಕಶಿಪುವಿನ ಎದುರು ಕೈ ಜೋಡಿಸಿ ನಿಂತಿದ್ದನು. ಪ್ರಹ್ಲಾದನ ವಯಸ್ಸು ನಡವಳಿಕೆಗಳು ಹೀಗಿದ್ದುವೆಂದರೆ ಅವನನ್ನು ಶಿಕ್ಷಿಸುವಂತೆಯೇ ಇರಲಿಲ್ಲ. ವಕ್ರವಾದ ದೃಷ್ಟಿಯಿಂದ ದುರುದುರು ನೋಡುತ್ತಾ ಹಿರಣ್ಯಕಶಿಪು ಅವನನ್ನು ಈ ಕೆಳಕಂಡ ಕ್ರೂರ ವಾಕುಗಳಿಂದ ಬೈದನು. ಸೊ ಇಲ್ಲೇನು ಮಾಡ್ತಿದ್ದಾನೆ ಪ್ರಹ್ಲಾದ? ಅವನ ಕೈ ಜೋಡಿಸಿ ಭಾಳ ಮುಗ್ಧನಾಗಿ ನಿಂತಿದ್ದಾನೆ. ಆದರೆ ಹಿರಣ್ಯಕಶಿಪುಗೆ ಇದನ್ನು ನೋಡಿ ಅವನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಭಾಳ ಕೋಪದಿಂದ ಅವನ ಮಗನಿಗೆ ಈ ರೀತಿ ಹೇಳ್ತಾನೆ. ಹಿರಣ್ಯಕಶಿಪುರು ವಾಚ ಹೇ ದುರ್ವಿನೀತ ಮಂದಾತ್ಮ. ಈ ರೀತಿ ಭಾಳ ದೊಡ್ಡ ಶ್ಲೋಕ ಇದೆ, ಅನುವಾದ ಅಷ್ಟೇ ಓದಿ ಹೇಳ್ತೇನೆ. ಹಿರಣ್ಯಕಶಿಪು ಹೇಳಿದನು, ಹೇ ದುರ್ವಿನೀತನೇ, ಮೂರ್ಖ ಕುಲಗೇಡಿಯೇ, ಹೇ ನರಾಧಮನೆ, ನೀನು ನನ್ನ ಶಾಸನವನ್ನು ಉಲ್ಲಂಘಿಸಿದ್ದೀಯೇ. ಆದ್ದರಿಂದ ನೀನೊಬ್ಬ ಹಠಮಾರಿ ಮೂರ್ಖ. ನಿನ್ನನ್ನು ನಾನು ಇಂದು ಯಮಪುರಿಗೆ ಕಳುಹಿಸುತ್ತೇನೆ. ನೋಡೋಣ ಯಮಪುರಿಗೆ ಯಾರು ಹೋಗ್ತಾರೆ. ಮಗ ಪ್ರಹ್ಲಾದನೇ, ನೀನು ದುರುಳ. ನನಗೆ ಕೋಪ ಬಂದರೆ 3 ಲೋಕಗಳು ನಡುಗುವವು, ಅವುಗಳ ಪಾಲಕರು ನಡುಗುತ್ತಾರೆ ಎಂಬುದನ್ನು ನೀನು ಬಲ್ಲೆ. ಯಾರ ಬಲದಿಂದ ನಿನ್ನಂತಹ ದುರುಳನಿಗೆ ಇಷ್ಟು ಧಾರ್ಷ್ಟ್ಯ ಬಂದಿದೆ? ಯಾರ ಬಲದಿಂದ ನೀನು ನಿರ್ಭಯನಾಗಿ ನನ್ನ ಶಾಸನವನ್ನು ಉಲ್ಲಂಘಿಸುತ್ತಿದ್ದೀಯೇ? ಯಾರ ಬಲದಿಂದ ನಿನಗೆ ಎಷ್ಟು ಧೈರ್ಯ ನನ್ನ ಮುಂದೆ ಹೀಗೆ ನಿಂತುಕೊಳ್ತೀಯ? 3 ಲೋಕಗಳೇ ನನ್ನನ್ನು ನೋಡಿದ್ರೆ ನಡುಗುತ್ತವೆ. ಯಾರ ಬಲದಿಂದ ಹೀಗೆ ನಿಂತಿದ್ದೀಯಾ? ಇದಕ್ಕೆ ಪ್ರಹ್ಲಾದ ಹೇಳೋದು, ಪ್ರಹ್ಲಾದ ಮಹಾರಾಜನು ಹೇಳಿದನು, ನನ್ನ ಪ್ರಿಯ ರಾಜನೇ, ನೀನು ಕೇಳುತ್ತಿರುವ ನನ್ನ ಬಲದ ಮೂಲವು ನಿನ್ನ ಬಲದ ಮೂಲವೇ ಆಗಿದೆ. ನಿಜವಾಗಿ ಸಕಲ ಬಗೆಯ ಬಲದ ಮೂಲವೂ ಒಂದೇ. ಅವನು ಕೇವಲ ನಿನ್ನ ಅಥವಾ ನನ್ನ ಬಲವಲ್ಲ, ಪ್ರತಿಯೊಬ್ಬರ ಏಕೈಕ ಬಲ ಅವನೊಬ್ಬನೇ. ಅವನಿಲ್ಲದಿದ್ದರೆ ಯಾರಿಗೂ ಶಕ್ತಿ ಬಾರದು. ಚರಾಚರಾತ್ಮಕವಾದ ಎಲ್ಲಕ್ಕೂ ಬ್ರಹ್ಮನೂ ಸೇರಿದಂತೆ ಉಚ್ಚ ನೀಚರಾದ ಎಲ್ಲರಿಗೂ ಭಗವಂತನೇ ನಿಯಾಮಕ ಶಕ್ತಿ. ಪರಮ ನಿಯಾಮಕನು ಕಾಲಸ್ವರೂಪಿಯೂ ಆದ ಭಗವಂತನು ಇಂದ್ರಿಯ ಶಕ್ತಿ, ಮನೋಬಲ, ದೇಹಬಲ, ಸ್ವತಃ ಇಂದ್ರಿಯಗಳಿಗೆಲ್ಲ ಆಧಾರನು. ಅವನ ಮಹಿಮೆ ಅಪಾರ. ಅವನು ಜೀವಿಗಳಲ್ಲೆಲ್ಲ ಶ್ರೇಷ್ಠನು. ಪ್ರಕೃತಿಯ ತ್ರಿಗುಣಗಳ ನಿಯಾಮಕನು. ತನ್ನ ಸ್ವಂತ ಶಕ್ತಿಯಿಂದ ಅವನು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವನು. ಪ್ರಹ್ಲಾದ ಮಹಾರಾಜನು ಮುಂದುವರಿಸಿದನು, ನನ್ನ ಪ್ರೀತಿಯ ತಂದೆಗೆ ನಿನ್ನ ರಾಕ್ಷಸಿ ಬುದ್ಧಿಯನ್ನು ಬಿಟ್ಟು ಬಿಡು. ನಿನ್ನ ಹೃದಯದಲ್ಲಿ ಶತ್ರು ಮಿತ್ರರ ನಡುವೆ ಭೇದವೆಣಿಸಬೇಡ. ಎಲ್ಲರನ್ನೂ ಸಮಾನ ಭಾವದಿಂದ ಕಾಣು. ಈ ಜಗತ್ತಿನಲ್ಲಿ ಲಂಗು ಲಗಾಮಿಲ್ಲದ ಮತ್ತು ಮಾರ್ಗಭ್ರಷ್ಟವಾದ ಮನಸ್ಸೊಂದೇ ಶತ್ರು. ಅದನ್ನು ಬಿಟ್ಟರೆ ಬೇರಾವ ಶತ್ರುವೂ ಇಲ್ಲ. ಪ್ರತಿಯೊಬ್ಬನು ಸಮಾನತೆಯ ನೆಲೆಯಲ್ಲಿ ನೋಡಿದರೆ ವ್ಯಕ್ತಿಯು ಭಗವಂತನನ್ನು ಪರಿಪೂರ್ಣವಾಗಿ ಆರಾಧಿಸುವ ಹಂತಕ್ಕೆ ಬರುತ್ತಾನೆ. ನೋಡಿ, ಇದು ಬಹಳ ಮುಖ್ಯ ಮಾತು. ಏನು ಹೇಳೋದು ಪ್ರಹ್ಲಾದ? ಇವನು ಶತ್ರು, ಇವನು ನನ್ನ ಮಿತ್ರ, ಈ ರೀತಿ ಭೇದ ಎಣಿಸಬೇಡ. ಈ ಜಗತ್ತಿನಲ್ಲಿ ಒಂದೇ ಶತ್ರು. ಯಾವುದು? ಮನಸ್ಸು. ಎಂತಹ ಮನಸ್ಸು? ಲಂಗು ಲಗಾಮಿಲ್ಲದ ಮತ್ತು ಮಾರ್ಗಭ್ರಷ್ಟವಾದ ಮನಸ್ಸು, ಅನ್ಕಂಟ್ರೋಲ್ಡ್ ಮೈಂಡ್. ಇದು ಒಂದೇ ಶತ್ರು.
ಎಲ್ಲರನ್ನು ಸಮಾನವಾಗಿ ನೋಡಿದ್ರೆ ಶತ್ರು ಮಿತ್ರ ಇವರೆಲ್ಲರಿಂದ ಕೂಡ ಆಗ ಭಗವಂತನನ್ನು ಪರಿಪೂರ್ಣವಾಗಿ ಆರಾಧಿಸುವ ಹಂತಕ್ಕೆ ಆ ಜೀವಿ ಬರುತ್ತಾನೆ. ಎಲ್ಲರನ್ನು ಕೂಡ ಸಮನಾಗಿ ಕಾಣಬೇಕು. ಮುಂದೆ ಹಿಂದಿನ ಕಾಲದಲ್ಲಿ ದೇಹದ ಶ್ರೀಮಂತಿಕೆಯನ್ನು ಅಪಹರಿಸುವಂತಹ 6 ಶತ್ರುಗಳನ್ನು ಜಯಿಸದ ನಿನ್ನಂತಹ ಅನೇಕ ಮೂರ್ಖರಿದ್ದರು. ಅಂತಹ ಮೂರ್ಖರು ನಾನು 10 ದಿಕ್ಕುಗಳ ಶತ್ರುಗಳನ್ನೆಲ್ಲ ಜಯಿಸಿದ್ದೇನೆ ಎಂದು ಭಾವಿಸಿ ಬೀಗುತ್ತಿದ್ದರು. ಆದರೆ ಒಬ್ಬ ವ್ಯಕ್ತಿಯು 6 ಶತ್ರುಗಳನ್ನು ಗೆದ್ದು ಜೀವಿಗಳ ಬಗ್ಗೆ ಸಮಾನ ಭಾವ ತಳೆದಿದ್ದರೆ ಅಂತಹವನಿಗೆ ಶತ್ರುಗಳಿರುವುದಿಲ್ಲ. ಶತ್ರುಗಳು ಎನ್ನುವರು ನಮ್ಮ ಅಜ್ಞಾನದ ಕಲ್ಪನೆ ಅಷ್ಟೇ. ಇನ್ನು ಉಳಿದ 6 ಶತ್ರುಗಳು ಯಾರು ಅಂದರೆ ನಮ್ಮ ಕಾಮ, ಲೋಭ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವನ್ನು ಜಯಿಸಬೇಕು. ಅದನ್ನು ಜಯಿಸದೇ ಇದ್ದರೆ ಅವರೆಲ್ಲರೂ ಬಂದು ನಮ್ಮನ್ನು ಅಟ್ಯಾಕ್ ಮಾಡೋದೆ. ಇಷ್ಟನ್ನು ಕೇಳಿಸ್ಕೊಂಡು ಹಿರಣ್ಯಕಶಿಪು ಹೇಳೋದು, ಹಿರಣ್ಯಕಶಿಪು ಉತ್ತರಿಸಿದನು, ಎಲ್ಲವೋ ಮೂರ್ಖ, ಇಂದ್ರಿಯ ನಿಗ್ರಹದಲ್ಲಿ ನನಗಿಂತ ನೀನೇ ದೊಡ್ಡವನೆಂದುಕೊಂಡು ನೀನು ನನ್ನನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿರುವೆಯಲ್ಲ. ಇದು ಅತಿ ಬುದ್ಧಿವಂತಿಕೆಯಾಯಿತು. ಮರಣಕಾಲ ಸನ್ನಿಹಿತವಾದಾಗ ಜನರು ಈ ರೀತಿಯ ಅಬದ್ಧವಾದ ಮಾತುಗಳನ್ನಾಡುತ್ತಾರೆ. ಆದ್ದರಿಂದ ನೀನು ನನ್ನ ಕೈಯಿಂದ ಸಾಯ ಬಯಸುವೆ ಎಂದು ತಿಳಿಯುತ್ತೇನೆ. ಹೇ ಮಂದಭಾಗ್ಯನಾದ ಪ್ರಹ್ಲಾದನೇ, ನೀನು ಯಾವಾಗಲೂ ನನಗಿಂತ ಬೇರೆಯಾದ, ಎಲ್ಲಕ್ಕಿಂತಲೂ ಮಿಗಿಲಾದ, ಪ್ರತಿಯೊಬ್ಬರ ಪ್ರಭುವೂ ಸರ್ವವ್ಯಾಪಿಯೂ ಆದ ಜಗದೀಶ್ವರನುಂಟು ಎಂದು ಹೇಳುತ್ತೀಯಲ್ಲ. ಆದರೆ ಅವನು ಎಲ್ಲಿದ್ದಾನೆ? ಅವನು ಎಲ್ಲ ಸ್ಥಳದಲ್ಲೂ ಇರುವುದಾದರೆ ನನ್ನೆದುರಿಗೆ ಇರುವ ಈ ಕಂಬದಲ್ಲಿ ಏಕೆ ಕಾಣಿಸುತ್ತಿಲ್ಲ? ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀಯ, ಈ ಕಂಬದಲ್ಲಿ ಇದ್ದಾನ ಅಂತ ಪ್ರಶ್ನೆ ಮಾಡ್ತಾನೆ. ನೀನು ಅಬದ್ಧವನ್ನೇ ಒದರುತ್ತಾ ಇರುವುದರಿಂದ ನಾನು ಈಗಲೇ ನಿನ್ನ ತಲೆಯನ್ನು ಶರೀರದಿಂದ ಬೇರ್ಪಡಿಸುವೆನು. ಈಗ ನಿನ್ನ ಪರಮ ಪೂಜ್ಯನಾದ ಭಗವಂತನು ಬಂದು ನಿನ್ನನ್ನು ರಕ್ಷಿಸುತ್ತಾನೆಯೋ ನೋಡೋಣ. ನಾನು ಅದನ್ನು ನೋಡಬೇಕು. ಕೋಪಾವೇಶದಿಂದ ಕೂಡಿ ಭೀಮಶಕ್ತಿಯ ಹಿರಣ್ಯಕಶಿಪುವು ತನ್ನ ಭಾಗವತೋತ್ತಮ ಪುತ್ರನಾದ ಪ್ರಹ್ಲಾದನನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದನು. ಮತ್ತೆ ಮತ್ತೆ ಅವನನ್ನು ಶಪಿಸುತ್ತಾ ಹಿರಣ್ಯಕಶಿಪುವು ತನ್ನ ಖಡ್ಗವನ್ನು ಕೈಗೆತ್ತಿಕೊಂಡು ಸಿಂಹಾಸನದಿಂದ ಮೇಲೆದ್ದು ಕೋಪಾತಿರೇಕದಿಂದ ಸ್ತಂಭವನ್ನು ತನ್ನ ಮುಷ್ಟಿಯಿಂದ ಬಲವಾಗಿ ಗುದ್ದಿದನು. ಸಿಂಹಾಸನದಿಂದ ಎದ್ದು ಖಡ್ಗವನ್ನು ಹಿಡ್ಕೊಂಡು ಅವನ ಮುಷ್ಟಿಯಿಂದ ಆ ಕಂಬವನ್ನು ಬಲವಾಗಿ ಗುದ್ದಿದನು. ಆಗ ಕಂಬದೊಳಗಿಂದ ಬ್ರಹ್ಮಾಂಡದ ಹೊದಿಕೆಯನ್ನೇ ಭೇದಿಸುವಂತಹ ಭಯಂಕರವಾದ ಶಬ್ದವು ಹೊರಬಂದಿತು. ಪ್ರಿಯ ಯುಧಿಷ್ಠಿರ, ಈ ಶಬ್ದವು ಬ್ರಹ್ಮಾದಿ ದೇವತೆಗಳ ಲೋಕಕ್ಕೆಲ್ಲ ಕೇಳಿಸಿತು. ಬ್ರಹ್ಮಾದಿಗಳು ಆ ಶಬ್ದವನ್ನು ಕೇಳಿದಾಗ ಅಯ್ಯೋ, ನಮ್ಮ ಲೋಕಗಳೆಲ್ಲ ನಾಶವಾಗುತ್ತಿವೆಯಲ್ಲ ಎಂದು ಭಾವಿಸಿದರು. ಭಯಂಕರವಾದ ಶಬ್ದ ಕೇಳಿಸುತ್ತೆ. ಇಲ್ಲಿ ಪ್ರಿಯ ಯುಧಿಷ್ಠಿರ ಅಂದರೆ ಈ ಕಥೆಯನ್ನು ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾ ಇರೋದು. ಮುಂದುವರಿಸ್ತಾ, ಹಿರಣ್ಯಕಶಿಪುವು ತನ್ನ ಸ್ವಂತ ಮಗನನ್ನು ಹೀಗೆ ಕೊಲ್ಲಲೆತ್ನಿಸಿದಾಗ ಹಿಂದೆಂದೂ ಕೇಳಿರದ ಆ ಭಯಂಕರವೂ ಅದ್ಭುತವೂ ಆದ ಧ್ವನಿಯನ್ನು ಕೇಳಿದನು. ಆ ಧ್ವನಿಯನ್ನು ಕೇಳಿ ಇತರ ರಾಕ್ಷಸರ ನಾಯಕರು ಹೆದರಿದರು. ಆ ಸಭೆಯಲ್ಲಿ ಯಾರೊಬ್ಬರಿಗೂ ಆ ಶಬ್ದ ಎಲ್ಲಿಂದ ಬಂದಿತೆಂಬುದು ತಿಳಿಯಲಿಲ್ಲ. ತನ್ನ ಸೇವಕನಾದ ಪ್ರಹ್ಲಾದ ಮಹಾರಾಜನ ಮಾತು ಸತ್ಯ ಎಂಬುದನ್ನು ತೋರಿಸಲು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪರಮಪ್ರಭುವು ಎಲ್ಲೆಡೆಯಲ್ಲೂ ಸಭಾಮಂಟಪದ ಕಂಬದಲ್ಲೂ ಇದ್ದಾನೆಂಬುದನ್ನು ತೋರಿಸಲು
ದೇವೋತ್ತಮ ಪರಮಪುರುಷನಾದ ಹರಿಯು ಹಿಂದೆಂದೂ ಕಂಡರಿಯದ ಅದ್ಭುತ ರೂಪವನ್ನು ಪ್ರದರ್ಶಿಸಿದನು. ಆ ರೂಪವು ಮನುಷ್ಯನದೂ ಆಗಿರಲಿಲ್ಲ, ಸಿಂಹದ್ದೂ ಆಗಿರಲಿಲ್ಲ. ಹೀಗೆ ಭಗವಂತನು ಸಭಾಮಂಟಪದಲ್ಲಿ ಅದ್ಭುತಾಕಾರದಲ್ಲಿ ಕಾಣಿಸಿಕೊಂಡನು. ಹೀಗೆ ಆ ಸಭಾಮಂಟಪದಲ್ಲಿ ಆ ಕಂಬದ ಮೂಲಕ ಆ ರೂಪ ಏನು ಮನುಷ್ಯನದ್ದು ಆಗಿರಲಿಲ್ಲ, ಸಿಂಹನದ್ದು ಆಗಿರಲಿಲ್ಲ, ಅರ್ಧ ಹಾಫ್ ಲಯನ್ ಹಾಫ್ ಮ್ಯಾನ್ ಈ ರೀತಿ ಕಾಣಿಸಿಕೊಂಡನು. ಹಿರಣ್ಯಕಶಿಪು ಆ ಭಯಂಕರ ಶಬ್ದ ಎಲ್ಲಿಂದ ಬಂತೆಂದು ತಿಳಿಯಲು ಸುತ್ತಲೂ ನೋಡುತ್ತಿರುವಾಗ ಮನುಷ್ಯನೆಂದಾಗಲಿ ಸಿಂಹವೆಂದಾಗಲಿ ಖಚಿತವಾಗಿ ಹೇಳಲಾರದಂತಹ ಭಗವಂತನ ವಿಚಿತ್ರ ಆಕೃತಿಯೊಂದು ಸ್ತಂಭದಿಂದ ಹೊರಬಂದಿತು. ಅರೆ ಮನುಷ್ಯ, ಅರೆ ಮನುಷ್ಯ, ಅರೆ ಸಿಂಹಾಕೃತಿಯ ಈ ಪ್ರಾಣಿ ಯಾವುದು ಎಂದು ಹಿರಣ್ಯಕಶಿಪುವು ಆಶ್ಚರ್ಯಚಕಿತನಾದನು. ಹಿರಣ್ಯಕಶಿಪುವು ತನ್ನ ಮುಂದೆ ನಿಂತಿರುವ ನೃಸಿಂಹದೇವನ ಆಕಾರವನ್ನು ಚಿಂತನೆ ಮಾಡಿದನು. ಭಗವಂತನ ರೂಪ ಅತಿ ಭಯಂಕರವಾಗಿತ್ತು. ಭಗವಂತನ ಕಣ್ಣುಗಳು ಕರಗಿದ ಚಿನ್ನದಂತೆ ಕೆಂಡಮಂಡಲವಾಗಿದ್ದವು. ಹೊಳೆಯುವ ಕೇಸರಗಳು ಅವನ ಭಯಂಕರವಾದ ಮುಖದ ಉದ್ದಗಲಗಳನ್ನು ಹೆಚ್ಚಿಸಿದವು. ಕೋರೆ ದಾಡೆಗಳು ಭಯಾವಹವಾಗಿದ್ದವು. ಈಟಿಯ ಮೊನೆಯಂತಿರುವ ನಾಲಿಗೆಯು ಕಾಳಗದ ಖಡ್ಗದಂತೆ ಅತ್ತಿತ್ತ ಚಲಿಸುತ್ತಿತ್ತು. ಅಲ್ಲಾಡದ ನೆಟ್ಟಗೆ ನಿಮಿರಿ ನಿಂತಿರುವ ಕಿವಿಗಳು, ಅರಳಿದ ಹೊಳ್ಳೆಗಳು, ಬಿಚ್ಚಿದ ಬಾಯಿ ಪರ್ವತದ ಗುಹೆಯಂತೆ ಇದ್ದವು. ಅವನ ದವಡೆಗಳು ಭಯಂಕರವಾಗಿ ಅಗಲಿಸಲ್ಪಟ್ಟಿದ್ದವು. ಅವನ ಭಾರೀ ದೇಹ ಆಕಾಶವನ್ನು ಮುಟ್ಟಿತ್ತು. ಕತ್ತು ತುಂಬ ಕಿರಿದಾಗಿಯೂ ಗಿಡ್ಡವಾಗಿಯೂ ಇತ್ತು. ಅವನದು ವಿಶಾಲವಾದ ಎದೆ, ಸಣ್ಣ ನಡು, ಚಂದ್ರನ ಕಿರಣಗಳಂತೆ ಬೆಳ್ಳಕಿರುವ ಮೈಗೂದಲು. ಅವನ ತೋಳುಗಳು ಸೇನೆಯ ಸಾಲುಗಳಂತೆ ಎಲ್ಲ ದಿಕ್ಕುಗಳಲ್ಲೂ ಹರಡಿದ್ದವು. ರಾಕ್ಷಸರು, ದುರುಳರು, ನಾಸ್ತಿಕರನ್ನು ಭಗವಂತನು ತನ್ನ ಶಂಖ, ಚಕ್ರ, ಗದಾ ಪದ್ಮಗಳಿಂದಲೂ ಮತ್ತಿತರ ಆಯುಧಗಳಿಂದಲೂ ಕೊಂದನು. ಹಿರಣ್ಯಕಶಿಪುವು ತನಗೆ ತಾನೇ ಹೇಳಿಕೊಂಡನು, ಮಹಾಯೋಗ ಸಿದ್ಧಿಯುಳ್ಳ ಭಗವಾನ್ ವಿಷ್ಣುವು ನನ್ನನ್ನು ಕೊಲ್ಲುವ ಸಲುವಾಗಿ ಈ ಹೂಟವನ್ನು ಹೂಡಿರುವನು. ಆದರೆ ಅಂತಹ ಹೂಟದ ಫಲವಾದರೂ ಏನು? ನನ್ನ ಮೇಲೆ ಯಾರು ತಾನೇ ಹೋರಾಡಬಲ್ಲರು? ಹೀಗೆ ಯೋಚಿಸಿ ಹಿರಣ್ಯಕಶಿಪುವು ತನ್ನ ಗದೆಯನ್ನೆತ್ತಿ ಆನೆಯಂತೆ ಭಗವಂತನ ಮೇಲೆ ಎರಗಿದನು. ಅಗ್ನಿ ಜ್ವಾಲೆಯಲ್ಲಿ ಬಲವಂತವಾಗಿ ಬಿದ್ದ ಪತಂಗವು ಕಣ್ಮರೆಯಾಗುವಂತೆ ತೇಜೋಮಯನಾದ ಭಗವಂತನ ಮೇಲೆ ಹಿರಣ್ಯಕಶಿಪುವು ಎರಗಿದಾಗ ಹಿರಣ್ಯಕಶಿಪು ಕಣ್ಣಿಗೇ ಕಾಣದಂತಾದನು. ಇದು ಸೋಜಿಗವೇನಲ್ಲ, ಏಕೆಂದರೆ ಭಗವಂತನು ನಿತ್ಯ ಶುದ್ಧ ಸತ್ವಪೂರ್ಣನು. ಹಿಂದೆ ಸೃಷ್ಟಿಕಾಲದಲ್ಲಿ ಭಗವಂತನು ಅಂಧಕಾರಮಯವಾದ ಬ್ರಹ್ಮಾಂಡವನ್ನು ಪ್ರವೇಶಿಸಿ ಅದನ್ನು ತನ್ನ ಆಧ್ಯಾತ್ಮಿಕ ತೇಜಸ್ಸಿನಿಂದ ಬೆಳಗಿದನು. ಅನಂತರ ಮಹಾರಾಕ್ಷಸನಾದ ಹಿರಣ್ಯಕಶಿಪುವು ಕೋಪಾವಿಷ್ಟನಾಗಿ ತನ್ನ ಗದೆಯನ್ನು ಬೀಸುತ್ತಾ ನೃಸಿಂಹದೇವನ ಮೇಲೆರಗಿ ಅವನನ್ನು ಹೊಡೆಯಲಾರಂಭಿಸಿದನು. ಆದರೆ ಗರುಡನು ಸರ್ಪವನ್ನು ಹಿಡಿಯುವಂತೆ ನೃಸಿಂಹದೇವನು ಆ ಮಹಾರಾಕ್ಷಸನನ್ನು ಅವನ ಗದೆಯ ಸಮೇತ ಹಿಡಿದುಕೊಂಡನು. ಹೇ ಯುಧಿಷ್ಠಿರ, ಗರುಡನು ಕೆಲವು ವೇಳೆ ಆಟಕ್ಕಾಗಿ ತಾನು ಕಚ್ಚಿ ಹಿಡಿದ ಹಾವನ್ನು ಕೆಳಕ್ಕೆ ಬಿಡುವಂತೆ ನೃಸಿಂಹದೇವನು ಹಿರಣ್ಯಕಶಿಪುವಿಗೆ ತನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅವಕಾಶ ಕೊಟ್ಟಾಗ ತಮ್ಮ ತಮ್ಮ ಧಾಮಗಳನ್ನು ಕಳೆದುಕೊಂಡು ರಾಕ್ಷಸನಿಗೆ ಹೆದರಿಕೊಂಡು ಮೋಡಗಳ ಹಿಂದೆ ಅವಿತುಕೊಂಡಿದ್ದ ದೇವತೆಗಳಿಗೆ ಈ ಘಟನೆ ಇಷ್ಟವಾಗಲಿಲ್ಲ. ನಿಜವಾಗಿ ಹೇಳುವುದಾದರೆ ಅವರು ಗಾಬರಿಯಾದರು.
ಹಿರಣ್ಯಕಶಿಪುವು ನರಸಿಂಹದೇವನ ಹಿಡಿತದಿಂದ ಬಿಡುಗಡೆಯಾದಾಗ ತನ್ನ ಪರಾಕ್ರಮವನ್ನು ಕಂಡು ನರಸಿಂಹದೇವನು ಹೆದರಿದ್ದಾನೆಂದು ತಪ್ಪಾಗಿ ಭಾವಿಸಿದನು. ಆದರೆ ಕಾದಾಟ ನಿಲ್ಲಿಸಿ ತುಸು ವಿಶ್ರಾಂತಿ ಪಡೆದು ಮತ್ತೆ ತನ್ನ ಕತ್ತಿ ಗುರಾಣಿಗಳನ್ನು ತೆಗೆದುಕೊಂಡು ರಭಸದಿಂದ ಭಗವಂತನ ಮೇಲೆರಗಿದನು. ಗಟ್ಟಿಯಾದ ಕೀಚಲು ನಗುವಿನಿಂದ ಬಲಶಾಲಿಯೂ ಪರಾಕ್ರಮಿಯೂ ಆದ ಭಗವಾನ್ ನಾರಾಯಣನು ಕತ್ತಿ ಗುರಾಣಿಗಳಿಂದ ಏಟಿಗೆ ಸಿಗದೆ ತನ್ನನ್ನು ತಾನು ರಕ್ಷಿಸಿಕೊಂಡಿದ್ದ ಹಿರಣ್ಯಕಶಿಪುವನ್ನು ಹಿಡಿದುಕೊಂಡನು. ಹಿರಣ್ಯಕಶಿಪುವು ಕೆಲವು ವೇಳೆ ಆಕಾಶದಲ್ಲೂ ಭೂಮಿಯಲ್ಲೂ ಗಿಡುಗಿನ ವೇಗದಿಂದ ಸಂಚರಿಸತೊಡಗಿದನು. ನರಸಿಂಹದೇವನು ಭಯಂಕರವಾದ ಕೇಕೆಯನ್ನು ಕೇಳಿ ಭಯದಿಂದ ಹಿರಣ್ಯಕಶಿಪುವಿನ ಕಣ್ಣುಗಳು ಮುಚ್ಚಿ ಹೋದವು. ಹಾವು ಇಲಿಯನ್ನು ಸೆರೆ ಹಿಡಿಯುವಂತೆ, ಗರುಡನು ವಿಷಸರ್ಪವನ್ನು ಸೆರೆ ಹಿಡಿಯುವಂತೆ ಭಗವಾನ್ ನರಸಿಂಹದೇವನು ಇಂದ್ರನ ವಜ್ರಾಯುಧದಿಂದಲೂ ಇರಿಯಲಾಗದ ಮೈಯುಳ್ಳ ಹಿರಣ್ಯಕಶಿಪುವನ್ನು ಸೆರೆ ಹಿಡಿದನು. ಹಿರಣ್ಯಕಶಿಪು ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಕೈಕಾಲುಗಳನ್ನು ಅತ್ತಿತ್ತ ಒದರುತ್ತಾ ವಿಲ ವಿಲ ಒದ್ದಾಡುತ್ತಿರುವಾಗ ಭಗವಾನ್ ನರಸಿಂಹದೇವನು ಆ ಸಭಾಮಂಟಪದ ಹೊಸ್ತಿಲ ಮೇಲೆ ಕುಳಿತು ರಾಕ್ಷಸನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಕೈಯ ಉಗುರುಗಳಿಂದ ಅನಾಯಾಸವಾಗಿ ಅವನನ್ನು ಖಂಡ ತುಂಡವಾಗಿ ಸೀಳಿದನು. ಕೊನೆಯ ಒಂದು ಶ್ಲೋಕ. ನರಸಿಂಹದೇವನ ಬಾಯಿ ಮತ್ತು ಕೇಸರಗಳು ರಕ್ತ ಬಿಂದುಗಳಿಂದ ತೊಯ್ದಿದ್ದವು. ಕೆಂಡ ಮಂಡಲವಾಗಿದ್ದ ಅವನ ಭಯಾನಕವಾದ ಕಣ್ಣುಗಳನ್ನು ನೋಡುವುದಕ್ಕಾಗುತ್ತಿರಲಿಲ್ಲ. ತನ್ನ ನಾಲಿಗೆಯಿಂದ ಬಾಯಿಯ ತುದಿಯನ್ನು ನೆಕ್ಕುತ್ತಾ ಹಿರಣ್ಯಕಶಿಪುವಿನ ಕರುಳನ್ನು ಮಾಲೆಯಾಗಿ ಧರಿಸಿದ ದೇವೋತ್ತಮ ಪರಮಪುರುಷನಾದ ನರಸಿಂಹದೇವನು ಆನೆಯನ್ನು ಕೊಂದ ಸಿಂಹದಂತೆ ಕಾಣುತ್ತಿದ್ದನು. नरसिंहदेव भगवान की, भक्तराज प्रहलाद महाराज की, ग्रंथराज श्रीमद् भागवतम की, श्रील प्रभुपाद की, निताय गौर प्रेमानंदे।